ಕಾಕ್ರೋಚ್ ಜನತಾ ಪಾರ್ಟಿ ಉದ್ಭವವಾಯ್ತಲ್ಲ, ಅಲ್ಲಿ ಒಂದು ಆಶ್ವಾಸನೆ ಇತ್ತು. ದೇಶದಲ್ಲಿರೋ ಅಂಬಾನಿ ಅದಾನಿ ಅವರ ಒಡೆತನದ ಟಿವಿ ಚಾನಲುಗಳನ್ನು ಮೀಡಿಯಾ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ, ಆ ಚಾನಲುಗಳ ಆಂಕರುಗಳ ವಿರುದ್ಧ ಇನ್ವೆಸ್ಟಿಗೇಷನ್ ಮಾಡಿಸ್ತೀವಿ ಅನ್ನೋ ಆಶ್ವಾಸನೆ ಅದು. ಇಷ್ಟಕ್ಕೂ ದೇಶದಲ್ಲಿರೋ ಎಲ್ಲ ಚಾನಲುಗಳನ್ನು ಅಂಬಾನಿ ಅದಾನಿ ಅವರೇ ಕೊಂಡುಕೊಂಡು ಬಿಟ್ಟಿದ್ದಾರೆ. ನೋಡೋಣ, ಮೊದಲು ಕರ್ನಾಟಕದಿಂದಲೇ ಶುರು ಮಾಡೋಣ. ಕರ್ನಾಟಕದ ನಂಬರ್ 1 ನ್ಯೂಸ್ ಚಾನಲ್ TV9 ಕನ್ನಡ. ಈ ಸಂಸ್ಥೆಯ ಓನರ್ಶಿಪ್ ಈಗ ಅಸೋಸಿಯೇಟೆಡ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಹೆಸರಲ್ಲಿದೆ. ಈ ಸಂಸ್ಥೆ ABCPL ಸಂಸ್ಥೆ ಯಾವುದು ಅಂದರೆ ಹೈದರಾಬಾದ್ ಮೂಲದ ಮೈಲ್ಯಾಂಡ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಮೇಘ ಎಂಜಿನಿಯರಿಂಗ್ ಸಂಸ್ಥೆಗೆ ಸೇರಿದ್ದು. ಈ ಸಂಸ್ಥೆಯಲ್ಲಿ ಅತಿ ಹೆಚ್ಚು ಶೇರ್ಸ್ ಇರೋದು ರಾಮೇಶ್ವರ ರಾವ್ ಅನ್ನೋರದ್ದು. ಮೊದಲಿಗೆ ಈ ಸಂಸ್ಥೆ ಆರಂಭ ಮಾಡಿದ್ದು ತೆಲುಗಿನ ರವಿಪ್ರಕಾಶ್ ಮತ್ತು ಉದ್ಯಮಿ ಶ್ರೀನಿ ರಾಜು ಅವರು 2018-19ರಲ್ಲಿ ಮಾರಾಟ ಮಾಡಿದ್ದಾರೆ. ಈಗ ಅದರ ಓನರ್ಸ್ ಬಂದ್ಬಿಟ್ಟು ಮೈ ಹೋಮ್ ಗ್ರೂಪ್ ಸಂಸ್ಥೆಯ ಮುಖ್ಯಸ್ಥ ರಾಮೇಶ್ವರ ರಾವ್ ಜೂಪೆಲ್ಲಿ. ಇನ್ನು ನಂಬರ್ 2 ಸ್ಥಾನದಲ್ಲಿರೋ ಪಬ್ಲಿಕ್ ಟಿವಿ. ರಂಗಣ್ಣ ಅಂತಾನೆ ಫೇಮಸ್ ಆಗಿರೋ ಸಂಸ್ಥೆಯ HR ರಂಗನಾಥ್ ಪಬ್ಲಿಕ್ ಟಿವಿಯ ಮುಖ್ಯಸ್ಥರು. ರೈಟ್ ಮ್ಯಾನ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಪಬ್ಲಿಕ್ ಟಿವಿ ಲಾಂಚ್ ಮಾಡಿದ್ರು. ಈ ಸಂಸ್ಥೆಗೆ ಲಹರಿ ಸಂಸ್ಥೆಯ ಮನೋಹರನ್ ಗೋವಿಂದ ಸ್ವಾಮಿ ನಾಯ್ಡು, ರಾಕ್ಲೈನ್ ಪ್ರೊಡಕ್ಷನ್ಸ್ನ ತಿರುಪತಿ ನರಸಿಂಹಲು ನಾಯ್ಡು ವೆಂಕಟೇಶ್ ಅಂದರೆ ರಾಕ್ಲೈನ್ ವೆಂಕಟೇಶ್ ಶೇರ್ ಹೋಲ್ಡರ್ಸ್. ಇನ್ನು 3ನೇ ಸ್ಥಾನದಲ್ಲಿರೋ ನ್ಯೂಸ್ 18 ಕನ್ನಡ. ಈ ಸಂಸ್ಥೆ ಮಾತ್ರ ಕಾಕ್ರೋಚ್ ಪಾರ್ಟಿ ಹೇಳಿದಂತೆ ರಿಲಯನ್ಸ್ ಸಂಸ್ಥೆಯ ಒಡೆತನ ಹೊಂದಿದೆ. ಇದು ನೆಟ್ವರ್ಕ್ 18ನಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ನಡೆಸ್ತಾ ಇರೋ ಸಂಸ್ಥೆ. 4ನೇ ಪ್ಲೇಸಿನಲ್ಲಿರೋ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಾಲೀಕತ್ವ ಕೇರಳದ ಬಿಜೆಪಿ ಶಾಸಕ, ಕೇಂದ್ರದ ಮಾಜಿ ಸಚಿವರೂ ಆಗಿರೋ ಉದ್ಯಮಿ ರಾಜೀವ್ ಚಂದ್ರಶೇಖರ್ ಅವರದ್ದು. ಜುಪಿಟರ್ ಕ್ಯಾಪಿಟಲ್ ಅನ್ನೋ ಸಂಸ್ಥೆಯ ಮೂಲಕ ಚಾನಲ್ ನಡೆಸ್ತಾರೆ. ಇತ್ತೀಚೆಗೆ ಶುರುವಾಗಿರೋ ಗ್ಯಾರಂಟಿ ನ್ಯೂಸ್ ಸಂಸ್ಥೆಗೆ ಮ್ಯಾನೇಜಿಂಗ್ ಡೈರೆಕ್ಟರ್ TM ಶಿವಸ್ವಾಮಿ. ಇವರು ರಂಗನಾಥ್ ಅವರ ಜೊತೆಯಲ್ಲೂ ಕೆಲಸ ಮಾಡಿದ್ದ ಅನುಭವಿ ಪತ್ರಕರ್ತ. ರಾಧಾ ಹಿರೇಗೌಡರ್ ಹಾಗೂ ಶಿವಸ್ವಾಮಿ ಅವರ ಪತ್ನಿ ನಮ್ರತಾ ಶಿವಕುಮಾರ್ ಸಂಸ್ಥೆಯ ನಿರ್ದೇಶಕರು ಹೌದು. ಇನ್ನು ಪವರ್ TV ಅನ್ನೋ ಚಾನಲ್ ಇದೆ. ಆ ಸಂಸ್ಥೆಗೆ ರಾಕೇಶ್ ಸಂಜೀವ ಶೆಟ್ಟಿ ಅವರು ಮ್ಯಾನೇಜಿಂಗ್ ಡೈರೆಕ್ಟರ್. ಪವರ್ ಸ್ಮಾರ್ಟ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಸಂಸ್ಥೆ ಮೂಲಕ ಈ ಚಾನಲ್ ರನ್ ಆಗುತ್ತೆ. ನಂತರದ ಸ್ಥಾನ TV5 ಚಾನಲ್ದು. ಈ ಸಂಸ್ಥೆಗೆ ಶ್ರೇಯಾ ಬ್ರಾಡ್ಕಾಸ್ಟಿಂಗ್ ಪ್ರೈವೇಟ್ ಲಿಮಿಟೆಡ್ ಮೂಲಕ ನಡೆಯುತ್ತೆ. ಇದರ ಪ್ರಧಾನ ಮಾಲೀಕರು ಉದ್ಯಮಿ BR ನಾಯ್ಡು. ಇವರು ತಿರುಮಲ ತಿರುಪತಿ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರೂ ಹೌದು. ತೆಲುಗಿನವರು, ಉದ್ಯಮಿ. ಇನ್ನು ರಾಜ್ ನ್ಯೂಸ್ ತಮಿಳುನಾಡು ಮೂಲದ ರಾಜ್ ಟೆಲಿವಿಷನ್ ನೆಟ್ವರ್ಕ್ ಸಂಸ್ಥೆಗೆ ಸೇರಿದ್ದು. ದಿಗ್ವಿಜಯ ನ್ಯೂಸ್ ಚಾನಲ್ಲು ವಿಜಯ ಸಂಕೇಶ್ವರ್ ಓನರ್ಶಿಪ್ನಲ್ಲಿತ್ತು. ಈಗ ಅದನ್ನು ಇಂಗ್ಲಿಷ್ ರಿಪಬ್ಲಿಕ್ ಟಿವಿಯ ಅರ್ನಾಬ್ ಗೋಸ್ವಾಮಿ ಖರೀದಿ ಮಾಡಿದ್ದಾರೆ. ಇದು ಕರ್ನಾಟಕದ ವಿಷಯ. ಜನಾರ್ದನ ರೆಡ್ಡಿ ಮಾಲೀಕತ್ವದ ಜನಶ್ರೀ ನ್ಯೂಸ್ ಚಾನಲ್, ಸತೀಶ್ ಜಾರಕಿಹೊಳಿ ಸಹಭಾಗಿತ್ವದ ಸಮಯ ನ್ಯೂಸ್, ಕುಮಾರಸ್ವಾಮಿ ಒಡೆತನದ ಕಸ್ತೂರಿ ಚಾನಲ್ಗಳು ಈಗ ಬಾಗಿಲು ಹಾಕಿವೆ. ಇನ್ನು ನ್ಯಾಷನಲ್ ಲೆವೆಲ್ಗೆ ಹೋಗೋಣ. ನ್ಯಾಷನಲ್ ನ್ಯೂಸ್ ಚಾನಲ್ಗಳಾದ ನೆಟ್ವರ್ಕ್ 18 ದೇಶದಲ್ಲಿ 20ಕ್ಕೂ ಹೆಚ್ಚು ನ್ಯೂಸ್ ಚಾನಲ್ ಹೊಂದಿದೆ. ಒಂದೊಂದು ಭಾಷೆಯಲ್ಲೂ ಒಂದೊಂದು ಚಾನಲ್ ಇರೋ ನ್ಯೂಸ್ 18 ಓನರ್ಶಿಪ್ ಮುಖೇಶ್ ಅಂಬಾನಿ ಅವರದ್ದು. ಹಿಂದಿಯಲ್ಲಿ ನ್ಯೂಸ್ 18 ಇಂಡಿಯಾ, ನ್ಯೂಸ್ 18 ಇಂಗ್ಲಿಷ್, ಬಿಸಿನೆಸ್ ಚಾನಲ್ CNBC TV18, ಹಿಂದಿ ಬಿಸಿನೆಸ್ ಚಾನಲ್ CNBC ಆವಾಜ್ ಇದೆ. ಇದರ ಜೊತೆಗೆ ಫಸ್ಟ್ ಪೋಸ್ಟ್ ಅನ್ನೋ ಯೂಟ್ಯೂಬ್ ಹಿಂದಿ ಚಾನಲ್, ಮನಿ ಕಂಟ್ರೋಲ್ ಅನ್ನೋ ಬಿಸಿನೆಸ್ ಇಂಗ್ಲಿಷ್ ವೆಬ್ಸೈಟ್ ಇದೆ. ಇನ್ನು ಗೌತಮ್ ಅದಾನಿ ಅವರನ್ನು ನೋಡೋದಾದರೆ NDTV ಇಂಡಿಯಾ ಹಿಂದಿ, NDTV 24x7 ಇಂಗ್ಲಿಷ್, NDTV ಪ್ರಾಫಿಟ್ ಬಿಸಿನೆಸ್ ಚಾನಲ್ ಓನರ್ಶಿಪ್ ಅದಾನಿ ಅವರದ್ದು. ಬ್ಲೂಮ್ಬರ್ಗ್ ಕ್ವಿಂಟ್ ಅನ್ನೋ ಡಿಜಿಟಲ್ ಪ್ಲಾಟ್ಫಾರ್ಮ್, IANS ಅನ್ನೋ ಇಂಡೋ ಏಷ್ಯನ್ ನ್ಯೂಸ್ ಸರ್ವಿಸ್ ನೆಟ್ವರ್ಕು ಇವರದ್ದೇ. ಇನ್ನು ರಿಪಬ್ಲಿಕ್ TV ವಿಷಯ ಗೊತ್ತಿರೋದೆ. ಈ ಸಂಸ್ಥೆಗೆ ಅರ್ನಾಬ್ ಗೋಸ್ವಾಮಿ ಈಗ ಮಾಲೀಕರು. ಆದರೆ ಇದನ್ನು ಶುರು ಮಾಡಿದವರು BJPಯ ರಾಜೀವ್ ಚಂದ್ರಶೇಖರ್. ಇಂಗ್ಲಿಷಿನಲ್ಲಿ ರಿಪಬ್ಲಿಕ್ TV, ಹಿಂದಿಯಲ್ಲಿ ರಿಪಬ್ಲಿಕ್ ಭಾರತ್. ಓನರ್ ಅರ್ನಾಬ್ ಗೋಸ್ವಾಮಿ. ಇಂಡಿಯಾ ಟುಡೇ ಆಜ್ ತಕ್ ಮಾಲೀಕರ ಹೆಸರು ಅರುಣ್ ಪೂರಿ. ಇವರು ಪಕ್ಕಾ ಬಿಸ್ನೆಸ್ ಮ್ಯಾನ್, ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲ.
ಮತ್ತೊಂದು ಹಿಂದಿ ಚಾನೆಲ್ ಇಂಡಿಯಾ ಟಿವಿ. ಇದರ ಮಾಲೀಕರು ರಜತ್ ಶರ್ಮಾ ಬಿಜೆಪಿ ಲೀಡರ್ಸ್ ಜೊತೆ ಆತ್ಮೀಯತೆ ಹೊಂದಿದ್ದಾರೆ. ಹಿಂದಿಯ ಇನ್ನೊಂದು ಪ್ರಮುಖ ಸುದ್ದಿ ಚಾನೆಲ್ ಜಿ ಟಿವಿ. ಈ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಸುಭಾಷ್ ಚಂದ್ರ ಬಿಜೆಪಿ ಬೆಂಬಲದೊಂದಿಗೆ ರಾಜ್ಯಸಭೆ ಸದಸ್ಯರಾಗಿದ್ದವರು. ಟೈಮ್ಸ್ ಆಫ್ ಇಂಡಿಯಾ, ಟೈಮ್ಸ್ ನೌ, ನವಭಾರತ್ ಟೈಮ್ಸ್ ಮಾಲೀಕತ್ವ ಬೆನೆಟ್ ಲೆಟ್ ಕೋಲ್ಮನ್ ಅಂಡ್ ಕಂಪನಿಗೆ ಸೇರಿದ್ದು. ದಿ ಹಿಂದೂ ಪತ್ರಿಕೆ ಮಾಲೀಕತ್ವ ಕಸ್ತೂರಿ ಅಂಡ್ ಸನ್ಸ್ ಕುಟುಂಬದ್ದು. ಇವರ ಪತ್ರಿಕೆ ಎಡಪಂಥೀಯ ಧೋರಣೆ ಹೊಂದಿದೆ. ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ವಿವೇಕ್ ಗೋಯಂಕಾ ಗ್ರೂಪಿನವರದ್ದು. ಹಿಂದೂಸ್ತಾನ್ ಟೈಮ್ಸ್ ಕೆ ಬಿರ್ಲಾ ಸಮೂಹಕ್ಕೆ ಸೇರಿದ್ದು. ಹಿಂದಿಯ ನಂಬರ್ 1 ಪತ್ರಿಕೆ ದೈನಿಕ್ ಜಾಗರಣ್ ಓನರ್ ಗುಪ್ತಾ ಕುಟುಂಬಕ್ಕೆ ಸೇರಿದ್ದು. ಗುಪ್ತಾ ಕುಟುಂಬದವರು ಈ ಹಿಂದೆ ಬಿಜೆಪಿಯಿಂದ ರಾಜ್ಯಸಭೆಗೆ ಹೋಗಿದ್ದಾರೆ. ದೈನಿಕ್ ಭಾಸ್ಕರ್ ಪತ್ರಿಕೆ ಅಗರ್ವಾಲ್ ಕುಟುಂಬದವರದ್ದು. ಕಾಂಗ್ರೆಸ್ ಕಾಂಟ್ಯಾಕ್ಟ್ನಲ್ಲಿರೋ ಸುದ್ದಿ ಚಾನಲ್ ಅಥವಾ ಮೀಡಿಯಾ ಹೌಸ್ ಇಲ್ವಾ ಅನ್ಬೇಡಿ, ಅದು ಇದಾವೆ. ನ್ಯೂಸ್ 24 ಅನ್ನೋ ನ್ಯೂಸ್ ಚಾನೆಲಿನ ಮಾಲೀಕರು ಅನುರಾಧಾ ಪ್ರಸಾದ್. ಇವರ ಪತಿ ರಾಜೀವ್ ಶುಕ್ಲಾ ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಸಭಾ ಸದಸ್ಯರು. ನ್ಯಾಷನಲ್ ಹೆರಾಲ್ಡ್ ಅನ್ನೋ ಇಂಗ್ಲಿಷ್ ದಿನಪತ್ರಿಕೆಯನ್ನು ನಡೆಸೋದು ಕಾಂಗ್ರೆಸ್ ಪಕ್ಷ. ಮಹಾರಾಷ್ಟ್ರದ ಲೋಕಮತ ಚಾನೆಲ್ ಕಾಂಗ್ರೆಸ್ ನಾಯಕರದ್ದು. ಅದೇ ಮಹಾರಾಷ್ಟ್ರದ ಸಕಾಳ್ ಮೀಡಿಯಾ ಹೌಸ್ ಶರದ್ ಪವಾರ್ ಕುಟುಂಬದವರಿಗೆ ಸೇರಿದ್ದು. ತೆಲುಗಿನಲ್ಲಿ ಸಾಕ್ಷಿ ಮೀಡಿಯಾ ಹೌಸ್ ಜಗನ್ ಮೋಹನ್ ರೆಡ್ಡಿ ಅವರಿಗೆ ಸೇರಿದರೆ, ತಮಿಳಿನಲ್ಲಿ ಡಿಎಂಕೆ ಅವರಿಗೆ ಸನ್ ನೆಟ್ವರ್ಕ್, ಎಐಎಡಿಎಂಕೆ ಅವರಿಗೆ ಜಯಾ ಟಿವಿ ಇದೆ. ಒಟ್ಟಿನಲ್ಲಿ ರಾಜ್ಯದ ಮೀಡಿಯಾದಲ್ಲಿ ಬಿಜೆಪಿಯವರ ಜೊತೆ ಕಾಂಟ್ಯಾಕ್ಟ್ ಹೊಂದಿರುವ ಸಂಸ್ಥೆಗಳ ಪಾಲು ದೊಡ್ಡದು. ಆ ವಿಚಾರದಲ್ಲಿ ಕಾಂಗ್ರೆಸ್ ಹಿಂದೆ ಇದೆ. ಕರ್ನಾಟಕದಲ್ಲಿ ವಿಜಯವಾಣಿ ಪತ್ರಿಕೆ ಮಾಲೀಕ ವಿಜಯ್ ಸಂಕೇಶ್ವರ್, ಸುವರ್ಣ ನ್ಯೂಸ್ ಕನ್ನಡಪ್ರಭ ಮಾಲೀಕ ರಾಜೀವ್ ಚಂದ್ರಶೇಖರ್ ಮಾತ್ರ ರಾಜಕೀಯ ಹಿನ್ನೆಲೆ ಹೊಂದಿದ್ದಾರೆ. ಇಬ್ಬರು ಬಿಜೆಪಿ ಹಿನ್ನೆಲೆಯನ್ನೇ ಹೊಂದಿದ್ದಾರೆ. ಇನ್ನು ಪ್ರಜಾವಾಣಿ ಸಿದ್ಧಾಂತಗಳು ಎಡಪಂಥೀಯ ಇದ್ದರೂ ಪಾಲಿಟಿಕ್ಸ್ ನಂಟಿಲ್ಲ. ನೆಟ್ಟಕಲ್ಲಪ್ಪ ಕುಟುಂಬದವರು ಇವರ ಮಾಲೀಕರು. ಸಂಯುಕ್ತ ಕರ್ನಾಟಕ ಪತ್ರಿಕೆಗೂ ರಾಜಕೀಯ ಸಂಬಂಧ ಇಲ್ಲ. ಲೋಕಶಿಕ್ಷಣ ಟ್ರಸ್ಟ್ ಮೂಲಕ ನಡೆಯುತ್ತೆ. ಹೊಸ ದಿಗಂತ ಪತ್ರಿಕೆ ಜ್ಞಾನಭಾರತಿ ಪ್ರಕಾಶನ ಲಿಮಿಟೆಡ್ ಮೂಲಕ ನಡೆಯುತ್ತೆ. ಇದಕ್ಕೆ RSS ಸಂಬಂಧ ಸಂಪರ್ಕ ಇದೆ. ಉದಯವಾಣಿ ಪತ್ರಿಕೆ ಮಣಿಪಾಲ್ ಮೀಡಿಯಾ ನೆಟ್ವರ್ಕ್ ಲಿಮಿಟೆಡ್ ಮೂಲಕ ರನ್ ಆಗುತ್ತೆ. ಇದಕ್ಕೂ ಯಾವುದೇ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲ. ಒಟ್ಟಿನಲ್ಲಿ ಕರ್ನಾಟಕದಲ್ಲಿರೋ ಪತ್ರಿಕೆ, ಟಿವಿ ಚಾನೆಲ್ಗಳು ಬಹುತೇಕ ಸ್ವತಂತ್ರ ಮಾಧ್ಯಮಗಳು ಅನ್ನಬಹುದು. ಕೆಲವು ಚಾನೆಲ್ ಪತ್ರಿಕೆಗಳಿಗೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇದ್ದರೂ ಅದನ್ನು ಹೇಗೋ ಬ್ಯಾಲೆನ್ಸ್ ಮಾಡ್ತಿದ್ದಾರೆ.